ಎಸ್ 5:30ಕ್ಕೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಸಚಿವ ನಾಗೇಂದ್ರ. ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ನೀಡ್ತಾರಾ ನಾಗೇಂದ್ರ ಅವರು? ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಾಗೇಂದ್ರ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಆಗಮನ ಆಗಿದೆ. ಹೈಕಮಾಂಡ್ ಭೇಟಿಯ ನಂತರ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಜೀನಾಮೆಯನ್ನ ಕೊಡ್ತಾರಾ, ಸಚಿವರಾಗಿಯೇ ಉಳಿತಾರಾ? ಈ ಎರಡೂ ಪ್ರಶ್ನೆಗಳು ಇದೀಗ ಕುತೂಹಲವನ್ನ ಮೂಡಿಸ್ತಾ ಇವೆ. ರಾಜೀನಾಮೆಯನ್ನ ಕೊಟ್ರೆ ಅದೊಂಥರ ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ, ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಸಚಿವರಾಗಿಯೇ ಉಳಿದ್ರೆ ಮತ್ತೆ ಪ್ರತಿಭಟನೆಗಳು, ಪಾದಯಾತ್ರೆಗಳು ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ಇವೆ. ಕೆಲವೇ ಕ್ಷಣಗಳಲ್ಲಿ ನಿರ್ಧಾರವನ್ನ ನಾಗೇಂದ್ರ ಅವರು ತಿಳಿಸ್ತಾರೆ. ಹೈಕಮಾಂಡ್ ಬಳಿ ಚರ್ಚೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಇದೀಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಮೀಟ್ ಆಗಿದ್ದಾರೆ. ಅಲ್ಲಿ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಇದೀಗ ಬಂದ ಮೇಲೂ ಕೂಡ ನಾನು CM ಅವರನ್ನ ಮೀಟ್ ಆಗ್ತೀನಿ, ಮೀಟ್ ಆದಮೇಲೆ ನಾವು ಪ್ರೆಸ್ ಮೀಟನ್ನು ಕೂಡ ಮಾಡ್ತೀನಿ ಅಂತ ಹೇಳಿದರು. ಸೊ ಇದೀಗ ಅವರ ಜೊತೆ ಮಾತನಾಡಿ 5:30ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ನಾಗೇಂದ್ರ ಅವರು. ಇನ್ನು ಮತ್ತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಶಿವಕುಮಾರ್ ಅವ್ರನ್ನ ಮಾತಾಡ್ತೀನಿ. ಶಿವಕುಮಾರ್, ಹೇಳ್ತಾ ಇದ್ರಿ ನೀವು ಈಗ ಆಲ್ರೆಡಿ ದೆಹಲಿಗೆ ಪರೇಡನ್ನು ನಡೆಸಿದ್ದಾರೆ ಹಲವಾರು ಶಾಸಕರು ಅಂತ. ಇದೀಗ ಅವರು ಕೂಡ ಲಾಬಿಯನ್ನು ನಡೆಸಿದ್ದಾರೆ. ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಶಿವಕುಮಾರ್? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. CM DKಶಿ ಭೇಟಿಗೆ ಸಚಿವ ನಾಗೇಂದ್ರ ಅವರು ತಿಳಿದ್ದಾರೆ. ನಾನು CM ಭೇಟಿಯನ್ನ ಮಾಡ್ತೀನಿ, ಪ್ರೆಸ್ ಮೀಟನ್ನು ಮಾಡ್ತೀನಿ ಅಂತ ಆಲ್ರೆಡಿ ಅವರು ಏರ್ಪೋರ್ಟಲ್ಲಿ ಹೇಳಿದ್ದಾರೆ. ಸೊ ಇದೀಗ ಮೊದಲಿಗೆ CM ಭೇಟಿ ಆಗ್ತಾರೆ. ಭೇಟಿ ನಂತರ 5:30ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸಿ ನಾನು ರಾಜೀನಾಮೆಯನ್ನು ಕೊಡ್ತೀನ ಅಥವಾ ಸಚಿವ ಸ್ಥಾನದಲ್ಲಿ ಮುಂದುವರಿತೀನಿ ಅಂತ ಅವರೇ ಹೇಳ್ತಾರೆ. ಬಿಕಾಸ್ DK ಶಿವಕುಮಾರ್ ಅವರು ಕೂಡ ಹೇಳಿದರು, ಅದ್ರ ಬಗ್ಗೆ ಸ್ಪಷ್ಟನೆ ನಾನು ಕೊಡಲ್ಲ, ಸ್ವತಃ ನಾಗೇಂದ್ರ ಅವರೇ ರಾಜೀನಾಮೆಯನ್ನು ಕೊಡ್ತೀನ ಅಥವಾ ಸಚಿವ ಸ್ಥಾನದಲ್ಲಿ ಮುಂದುವರಿತೀನ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂತ ಅವರು ಕೂಡ ಹೇಳಿದರು. ಇನ್ನೊಂದು ಕಡೆ ಇವಾಗಲೂ ಕೂಡ ನಾಗೇಂದ್ರ ಅವರ ಬಾಯಲ್ಲಿರೋದು ದಲಿತ ಅನ್ನೋದು. ನಾನು ದಲಿತನಾಗಿರೋದಕ್ಕೆ ನನಗೆ ಟಾರ್ಗೆಟ್ ಅನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ BJP ಏನಿದೆ, ಹೌದು ಅವರು ದಲಿತ ನಿಜ, ಬಟ್ ದಲಿತರ ಒಂದು ಹಣವನ್ನೇ ಅವ್ರು ನುಂಗಿರೋದು, ದಲಿತರ ಅಭಿವೃದ್ಧಿಗಾಗಿ ಇಟ್ಟಂತಹ ಹಣವನ್ನೇ ಅವ್ರು ನುಂಗಿದ್ದಾರೆ. ಏನೋ ರಿಕವರಿ ಮಾಡಿದ್ದಾರೆ ಅಂತ ಹೇಳ್ತಾರೆ, ಬಟ್ ಕಳ್ಳತನ ಮಾಡಿದಂತಹ ಕಳ್ಳ ಮಾಲ್ ಸಿಕ್ಕಿದೆ ಅಂತ ಅವರನ್ನ ಮತ್ತೆ ಕಳ್ಳ ಅಲ್ಲ ಅನ್ನೋದಕ್ಕೆ ಸಾಧ್ಯನಾ ಅಂತ ಬಹಳಷ್ಟು ಜಟಾಪಟಿಗಳನ್ನು ಕೂಡ BJP ಮಾಡಿತ್ತು. BJP ಮತ್ತು JDS ಇಬ್ಬರೂ ಜೊತೆಗೂಡಿ ಕಪ್ಪು ಪಟ್ಟಿಯನ್ನಾಧರಿಸಿ ಎಷ್ಟೇ ವಿನಂತಿಯನ್ನು ಮಾಡಿದರೂ ಕೂಡ ಸಭಾಪತಿಗಳು ಸದನ ನಡೆಸೋದಕ್ಕೆ ಇವರು ಬಿಡಲೇ ಇಲ್ಲ. ರಾಜ್ಯದಲ್ಲಿ ಬರ ಇದೆ, ಅವರ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಕೇಳಲಿಲ್ಲ, ಬಟ್ ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದರು. ಸೊ ಇವತ್ತು ರಾಜೀನಾಮೆಯನ್ನು ಕೊಟ್ಟದ್ದೇ ನಿಜವಾದಲ್ಲಿ BJPಗೂ ಸಹಜವಾಗಿ ಇದು ಬೂಸ್ಟ್ ಆಗುತ್ತೆ. ಇನ್ನು ಪಾದಯಾತ್ರೆಯನ್ನು ಮಾಡೋದನ್ನು ಕೈ ಬಿಡ್ತಾರೆ. ಬಟ್ ರಾಜೀನಾಮೆಯನ್ನು ಕೊಡೋವರೆಗೂ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ BJP ಹೇಳಿತ್ತು. ಸೊ ಬಹಳಷ್ಟು ಸಿದ್ಧತೆಯನ್ನು ಕೂಡ ಮಾಡ್ತಾ ಇತ್ತು. ಇನ್ನು ಎಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮುಂದಿನ ಚುನಾವಣೆಗಳಿಗೆ, ಅಂದರೆ GBA ಚುನಾವಣೆ ಬರುತ್ತೆ, ಸ್ಥಳೀಯ ಚುನಾವಣೆಗಳು ಬರುತ್ತೆ, ಇನ್ನು 2028ರ ವಿಧಾನಸಭಾ ಚುನಾವಣೆಗೂ ಕೂಡ ಇದು ಡ್ಯಾಮೇಜ್ ಆಗುತ್ತೆ. ಬಿಕಾಸ್ ಒಬ್ಬ ಕಳಂಕಿತ ಶಾಸಕನನ್ನು, ಬರೀ ಶಾಸಕ ಅಲ್ಲ, ಅವರು ಸಚಿವ ಸ್ಥಾನದಲ್ಲಿ ಬಂದರೆ, ಒಂದು ಕ್ಯಾಬಿನೆಟ್ನಲ್ಲಿ ಬಂದರೆ ಬಹಳಷ್ಟು ಮುಜುಗರ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಬಹಳಷ್ಟು ಡ್ಯಾಮೇಜ್ ಕೂಡ ಆಗುತ್ತೆ. ಬಿಕಾಸ್ ಪ್ರತಿಪಕ್ಷಗಳೇನಿದ್ದಾವೆ ಅವರು ಈ ವಿಚಾರವನ್ನು ಸುಮ್ಮನೆ ಬಿಡಲ್ಲ. ಯಾಕಂತಂದರೆ ವಾಲ್ಮೀಕಿ ಹಗರಣ ಏನಿದೆ ಅದರಲ್ಲಿ ಇವರ ಪಾತ್ರನೂ ಇದೆ ಅಂತ ಹೇಳ್ತಾ ಇದ್ರು. ಸೊ ಬಹಳಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದ್ವು. ಮತ್ತೆ ನಾನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಶಿವಕುಮಾರ್ ಅವ್ರನ್ನ ಸಂಪರ್ಕ ಮಾಡ್ತೀನಿ. ಶಿವಕುಮಾರ್, ಹೇಳ್ತಾ ಇದ್ರಿ ದೆಹಲಿಗೆ ಹಿರಿಯ ಶಾಸಕರು ಕೂಡ ಪರೇಡನ್ನು ಮಾಡಿದ್ದಾರೆ ಅಂತ, ಲಾಬಿಯನ್ನು ನಡೆಸ್ತಿದ್ದಾರೆ ಅಂತ. ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಶಿವಕುಮಾರ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಈಗ ನಾಗೇಂದ್ರ ಅವರು ಅಧಿಕೃತವಾಗಿ ರಾಜೀನಾಮೆಯನ್ನ ಕೊಟ್ಟ ನಂತರ ಮತ್ತೆ ಸಂಪುಟ ನಮಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಶಾಸಕರ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಯಾಕಂದ್ರೆ ಈಗಾಗಲೇ ಒಂದು ಖಾಲಿ ಸ್ಥಾನ ಇದೆ, ಅದರ ಜೊತೆಗೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟರೆ ಮತ್ತೊಂದು ಸ್ಥಾನ ಆಗತ್ತೆ. ಇದರ ಜೊತೆಗೆ 2-3 ಸಚಿವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಹಾಗಾಗಿ ಏನಾದ್ರೂ ಒಂದು ವೇಳೆ 3 ಸಚಿವರನ್ನ ಕೆಳಗೆ ಇಳಿಸಿದ್ದೆ ಆದ್ರೆ ಆಗ 5 ಖಾಲಿ ಸ್ಥಾನಗಳಾಗತ್ತೆ. ಆಗ ಮತ್ತಷ್ಟು ಶಾಸಕರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಆಲೋಚನೆ ಕಾಂಗ್ರೆಸ್ ನಾಯಕರಲ್ಲಿದೆ. ಈ ರೀತಿಯಾದಂತ ಬೆಳವಣಿಗೆ ಏನಾದ್ರೂ ನಡೆದಿದ್ದೆ ಆದ್ರೆ ಆಗ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಶಾಸಕರು ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆಗಳಿದೆ. ದೆಹಲಿಗೆ ಭೇಟಿಯನ್ನ ಕೊಡ್ತಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, ಅವರ ಮೇಲೂ ಕೂಡ ಪ್ರೆಷರ್ ಬಿಲ್ಡ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಈಗಾಗಲೇ ನಿಗಮ ಮಂಡಳಿ ವಿಚಾರದಲ್ಲೇ ಸುಮಾರು 8ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಭೇಟಿಯನ್ನ ಕೊಟ್ಟು ಈಗಾಗಲೇ
ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಕೂಡ ಮುಂದುವರ್ತಿದ್ದಾರೆ. ಸೊ ಆಗ ಆ ರೀತಿಯಾಗಿ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಹೋದ್ರೆ ಮತ್ತಷ್ಟು ಸರ್ಕಾರ ಮತ್ತೆ ಪಕ್ಷದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನಗಳು ಶುರುವಾಗತ್ತೆ. ಆಗ ನಮ್ಗೆ ಅವಕಾಶ ಸಿಕ್ತಿಲ್ಲ ಅನ್ನುವಂತರು ಅಸಮಾಧಾನ ಹೆಚ್ಚಾಗಿದೆ ಆದ್ರೆ ಆಗ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಕೂಡ ಎದುರಿಸಬೇಕಾಗತ್ತೆ. ಒಂದು ಕಡೆ ಅವಕಾಶ ಸಿಕ್ಕಂತವರು ಸೈಲೆಂಟ್ ಆದ್ರೆ ಸಿಗದವರು ಮತ್ತಷ್ಟು ಡ್ಯಾಮೇಜ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇದರ ಲಾಭವನ್ನ ಪ್ರತಿಪಕ್ಷಗಳು ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟರು ನಮ್ಮ ಹೋರಾಟವನ್ನ ಕೈ ಬಿಡೋದಿಲ್ಲ, ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳಿ. ಆಗ ಏನಾಗತ್ತೆ ಅಂದ್ರೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ಮತ್ತೆ ಕಾಂಗ್ರೆಸ್ನ ವಿರುದ್ಧವಾಗಿ ಹೋರಾಟಗಳನ್ನ ಜೆಡಿಎಸ್ ಬಿಜೆಪಿ ನಾಯಕರು ರೂಪಿಸ್ತಾರೆ. ಅದು ಸರ್ಕಾರ ಮತ್ತೆ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಅನ್ನ ತರುತ್ತೆ. ಈಗ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟರು ಡ್ಯಾಮೇಜ್, ಕೊಡದೆ ಹೋದ್ರು ಡ್ಯಾಮೇಜ್, ಮತ್ತಷ್ಟು ಅಸಮಾಧಾನಗಳಿಗೆ ಇದು ಎಡೆ ಮಾಡಿಕೊಟ್ಟಂತೆ. ಕಾಂಗ್ರೆಸ್ ನಲ್ಲಿ ಮತ್ತಷ್ಟು ಅಸಮಾಧಾನಗಳು ಶೀಘ್ರದಲ್ಲೇ ಭುಗಿಲೇಳುವಂತ ಸಾಧ್ಯತೆಗಳು ಕೂಡ ಇದೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ದಲಿತರ ಪರವಾಗಿ ಇವತ್ತಲ್ಲ ಹಳದಿ ಕಾಲದಿಂದ ಬಂದಿದೆ. ಅಲ್ಲ ಸರ್, ಈಗ ಸಿಎಂ ಅವ್ರನ್ನ ಭೇಟಿ ಆಗ್ತೀರಾ ಇಲ್ಲ ಪ್ರೆಸ್ ಮೀಟ್ ಮಾಡ್ತೀರಾ? ಸಿಎಂ ಅವ್ರನ್ನು ಭೇಟಿ ಆಗ್ತೀನಿ, ಪ್ರೆಸ್ ಮೀಟು ಮಾಡ್ತೀನಿ. ಅಲ್ಲ ಸರ್, ಆಮೇಲೆ ಸಿಎಂ ಅವ್ರು ಹೇಳಿದ್ದಾರೆ ರಾಜೀನಾಮೆ